ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು NSS ಕ್ಯಾಂಪ್ನ 6th ಡೇ ಆಗಿರುತ್ತೆ. ಸೊ ಎಲ್ಲರೂ ಟೀ ಕುಡ್ಕೊಂಡು ಮತ್ತೆ ಫಾಲಿನ್ ಆಗ್ತಾರೆ. ಮತ್ತು ಇವತ್ತು ಇನ್ನೂ ಫ್ಲಾಗ್ ಹಾಸ್ಟಿಂಗ್ ಆಗಿಲ್ಲ, ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ, ಎಲ್ಲ ಸಿದ್ಧತೆ ಆಗಿದೆ ಫ್ಲಾಗ್ ಹಾಸ್ಟಿಂಗ್ ಮಾಡೋಕ್ಕೆ. ಇದೇ NSS ಅಂದರೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಯಶೋದ ಸರ್, ನಾವಿನ್ನ ಕಾಫಿನ ಹಾಕ್ಸ್ಕೊಂಡಿಲ್ಲ ಸರ್. ಬಿಸ್ಕೆಟ್ ಜೊತೆ ಕಾಫಿ. ಕುಡ್ಬಿಟ್ಟಿನ ಮತ್ತೆ ಏನೇನು ಕೆಲಸ ಆಯ್ತು ಅವೆಲ್ಲ ಮಾಡಬೇಕು. ಇವಾಗಲೇ ಸರ್ ಬೇಗ ಬರಬೇಕು ಅಂತವ್ರೆ. NSS ಕ್ಯಾಂಪಲ್ಲಿ ಬೇಸಿಗೆಲ್ಲ ನನ್ನ ಮಕ್ಕ ನೋಡಿ ಹೆಂಗೆ ಆಗುತ್ತೆ, ನಿದ್ದೆ ಹೋಗದೆ ನಮ್ಮ ನಾರಿ ಎಂಥ ನಾರಿ ಅಂದರೆ ಗೈಸ್, ಗಂಡು ಮಕ್ಳನ್ನ ಚಿಟಿಕೆ ಅಲ್ಲಿ ಎತ್ತಾಕೋ ನಾರಿ ಗೈಸ್. ನೋಡಿ ಏನು ಕೆಲಸ ಮಾಡ್ತಾಳೆ. ತೋರ್ಸು ನಿನ್ನ ಬೇಸ. ನೋಡಿ ಗೈಸ್, ಬಾಯ್ ಗರ್ಲ್ ಎರಡು ನಮ್ಮ NSS ಕ್ಯಾಂಪಲ್ಲಿ ಇದೆ. ಫುಲ್ ಕೆಲಸ. ಕ್ಯಾಂಪ್ ಸ್ಟಾರ್ಟ್ ಆದಾಗಿಂದ ನಾವು ಯಾವಾಗಲೂ ಶ್ರಮದಾನನ ಊರೊಳಗಡೆ ವಹಿಸ್ಕೊತಾ ಇದ್ವಿ. ಸೊ ಅದಕ್ಕೆ ಇನ್ನೇನು ನಾವು ಹೋಗ್ಬಿಡ್ತೀವಲ್ಲ, ಲಾಸ್ಟ್ ಡೇ ಆದರೂ ನಾವಿರೋ ಜಾಗನ ಒಂಚೂರು ಕ್ಲೀನ್ ಮಾಡ್ಕೊಳಲ್ಲ ಅಂತ ಹೇಳ್ಬಿಟ್ಟು ನಾವು ಹಾಸ್ಟೆಲಲ್ಲಿ ಇದ್ದಿದ್ದು ಗೈಸ್. ಸೊ ಹಾಸ್ಟೆಲ್ ಮುಂದೆ ತುಂಬ ಗಲೀಜಿದ್ದರಿಂದ ನಾವು ಹಾಸ್ಟೆಲ್ ಮುಂದೆನೇ ಕ್ಲೀನ್ ಮಾಡಬೇಕು, ಹೆಂಗೋ ನಾವು ಹೋಗ್ತಾ ಇದ್ವಿ, ನಾವಾದರೂ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಶ್ರಮದಾನನ ನಾವು ಹಾಸ್ಟೆಲ್ ಮುಂದೆನೇ ವಹಿಸ್ಕೊಂಡ್ವಿ. ಯಾವಾಗಲೂ ಆ್ಯಸ್ ಯೂಶ್ವಲ್ ಹೆಂಗೆ ನಾವು ಬ್ಯಾಚಸ್ ಡಿವೈಡ್ ಆಯಿತು ಹಾಗೆ ಡಿವೈಡ್ ಮಾಡಿಕೊಂಡು ಆ ಕಡೆ ಅರ್ಧ ಜನ ಈ ಕಡೆ ಅರ್ಧ ಜನ ಅಂತ ಹೇಳ್ಬಿಟ್ಟು ಕೆಲಸವನ್ನು ವಹಿಸ್ಕೊಂಡ್ವಿ. ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ನಾವು ಯಾವತ್ತೂ ಯಾರನ್ನೂ ಮಾತಾಡ್ಸ್ತಾ ಇದ್ದಿಲ್ಲ, ಅಂದರೆ ಜೂನಿಯರ್ಸ್ ಆಗಲಿ ಸೀನಿಯರ್ಸ್ನಾಗಲಿ ಒಬ್ರಿಗೊಬ್ರು ಮಾತಾಡ್ಸ್ಕೊತಾ ಇದ್ದಿಲ್ಲ. ಅಂಥದ್ರಲ್ಲಿ ಒಂದು ಕುಟುಂಬದ ಥರ ಮಿಕ್ಸಪ್ ಆಗಿಬಿಟ್ವಿ ಗೈಸ್. ಎಷ್ಟೋ ವರ್ಷಗಳಿಂದ ಪರಿಚಯ ಇರೋ ಥರ ಅಷ್ಟು ಕ್ಲೋಸ್ ಆಗಿಬಿಟ್ವಿ. ಒಬ್ರನ್ನೊಬ್ರು ಮಾತಾಡಿಸ್ಕೊಂಡು ಖುಷಿಯಾಗಿ ಹಂಚ್ಕೊಂಡು ತಿನ್ಕೊಂಡು ಅದೊಂಥರ ಎಷ್ಟು ಮೆಮೊರಬಲ್ ಕ್ರಿಯೇಟ್ ಮಾಡ್ತೀವಿ ಗೊತ್ತಾ. ಈ ಕ್ಯಾಂಪಿಂದ ಏನಾದರೂ ನಾವು ಪಡ್ಕೊಂಡ್ವಿ ಅಂತ ಅಂದರೆ ಒಬ್ಬರನ್ನೊಬ್ಬರಲ್ಲಿ ಒಂದು ಏನೋ ಸೋದರತ್ವ ಭಾವವನ್ನು ಬೆಳೆಸ್ಕೊಳ್ಳೋದಾಗಲಿ ಒಂಥರ ಕುಟುಂಬ ಥರ ಸ್ಟಾರ್ಟ್ ಆಯಿತು ಗೈಸ್. ನಿಜ ಈ ಕ್ಯಾಂಪ್ ಅಂತೂ ತುಂಬ ಖುಷಿ ಕೊಡ್ತು. ಅಂತಾರಲ್ವ, ಸ್ಟ್ರೇಂಜರ್ಸ್ಗಿಂತ ಹೆಚ್ಚು ಅನ್ನೋ ಥರ. ಏನೋ ಜೂನಿಯರ್ಸ್ ಬಿಡಿ ಗೈಸ್, ಏನೋ ಬಿಡಿ ಅವರು ಹೊಸ್ದಾಗಿ ಬಂದಿದ್ದಾರೆ ಅನ್ಕೋಬೋದು. ಸಿನ್ಸ್ ಅಂದರೆ ನಾವು 3 years ಆಗ್ತಾ ಬರ್ತಾಯಿತ್ತು. ನಮ್ಮ ಕ್ಲಾಸಲ್ಲಿ ಒಬ್ಬರನ್ನ ನೋಡಿ ಒಬ್ಬರು ಯಾರೂ ಮಾತಾಡ್ಸ್ತಾ ಇದ್ದಿಲ್ಲ, ಅವ್ರ ಪಾಡಿಗೆ ಅವ್ರವ್ರ ಗ್ರೂಪಿಸಮ್ ಇತ್ತು. ಆದರೆ ಈ ಕ್ಯಾಂಪ್ ಕಡೆಯಿಂದ ಪ್ರತಿಯೊಬ್ಬರನ್ನೂ ಅವ್ರ ಪಾಡಿಗೆ ಅವರು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡೋದ್ರು, ಎಷ್ಟು ಚೆನ್ನಾಗಿ ಗ್ರೂಪ್ ಮೇಂಟೈನ್ ಮಾಡಿದ್ರು. ಒಬ್ರನ್ನೊಬ್ರು ಸಿಕ್ಕಾಗಿ ಮಾತಾಡ್ಸೋದು, ಒಬ್ರನ್ನೊಬ್ರನ್ನ ರೇಗಾಡ್ಸ್ಕೊಳ್ಳೋದು, ಅವರು ಇವರು ಅನ್ನೋ ಭೇದ ಭಾವ ಮಾಡಿದೆ ಅವರು ಏನಾದರೂ ಹೆಚ್ಚು ಕಡಿಮೆ ಆದರೆ ನೋಡ್ಕೊಳ್ಳೋದು, ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ. ನಮ್ಮ ಫ್ರೆಂಡ್ಸ್ ಡ್ಯಾನ್ಸ್ ನೋಡಿದಾಗ ನೀವೇ ಫಿದಾಗ್ಬಿಡ್ತೀರಿ ಗೈಸ್. ಆದರೆ ನಮಗೆ ಬೇಜಾರು ಯಾಕೆ ಅಂತಂದರೆ ಸಾಂಗ್ ಅಪ್ಲೋಡ್ ಮಾಡೋಂಗಿಲ್ಲ ಗೈಸ್, ಸ್ಟ್ರೈಕ್ ಬರುತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವ್ರೆ. ಕೆಲಸ ಮಾಡಿದ್ದೀವಿ ಅನ್ನೋ ಸುಸ್ತೇ ಇಲ್ಲ ಗೈಸ್. ಡೆಕ್ಕಲ್ಲಿ ಸಾಂಗ್ ಬಂದಿದ್ದ ತಕ್ಷಣ ಕುಣಿತಾವ್ರೆ. ಅದು ಸ್ಟೆಪ್ಸ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾವ್ರೆ. ಸೊ ಗೈಸ್, ಅವಾಗದು ಕೆಲಸ ಮಾಡಿಬಿಟ್ಟು ಬಂದಿದ್ದೀವಿ ಗೈಸ್. ಅವ್ರಿಗೆ ಒಂಚೂರು ರೆಸ್ಟ್ ತಗೋಬೇಕು ಅನಿಸೇ ಇಲ್ಲ. ಯಾಕೆ ಅಂತಂದರೆ ನಾವು ಆ ಒಂದು ಕ್ಯಾಂಪ್ನ ಅಷ್ಟೊಂದು ಎಂಜಾಯ್ ಮಾಡ್ತಾಯಿದ್ವಿ. ಅವ್ರು ಕೆಲಸದಿಂದ ಬಂದಿದ್ದೇ ಇಲ್ಲ, ಡೆಕ್ ಹಾಕಿ ಸಾಂಗ್ ಹಾಕಿದ ತಕ್ಷಣ ಅವ್ರಿಗೆ ಡ್ಯಾನ್ಸ್ ಆಡಬೇಕು ಅನ್ನೋ ಒಂದು ಉತ್ಸಾಹ ಬಂದುಬಿಟ್ಟು ಸುಸ್ತಾಗೈತೆ. ಆ ಒಂದು ಬಿಸಿಲಲ್ಲಿ ಅಷ್ಟು ಕೆಲಸ ಮಾಡಿದ್ರೂ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಾರಲ್ವ, ಆ ಒಂದು ವೈಬೇ ಬೇರೆ ಗೈಸ್. ಆದರೆ ನನಗೇನು ಬೇಜಾರು ಅಂತಂದರೆ ಇಲ್ಲಿ ಫುಲ್ ಸಾಂಗ್ ಹಾಕೋಕ್ಕಾಗಲ್ಲ ಗೈಸ್. ಯಾಕೆ ಅಂತಂದರೆ ಸ್ಟ್ರೈಕ್ ಬೀಳುತ್ತೆ ಯೂಟ್ಯೂಬಲ್ಲಿ.
ಸೊ ನಿಮಗೆ ಅವ್ರು ಆಗ್ತಿರೋ ಸ್ಟೆಪ್ಸ್ ನೋಡಿ ಏನಾದರೂ ಐಡಿಯಾ ಬಂದರೆ ಅಂದರೆ ಯಾವ ಸಾಂಗು ಏನು ಅಂತ ಐಡಿಯಾ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಅಷ್ಟೇ ಏನಾದರೂ ಕ್ಯಾಂಪ್ ಸ್ಟೂಡೆಂಟ್ಸ್ ನೋಡ್ತಾ ಇದ್ರೆ ನೀವು ಕ್ಯಾಂಪ್ಗೆ ಹೋದಾಗ ತುಂಬ ಎಂಜಾಯ್ ಮಾಡಿ, ಸುಮ್ಮನೆ ಮುಜುಗರ ಪಟ್ಕೊಂಡು ಮಾಡಲೇಬೇಕಾ ಅನ್ನೋ ಥರ ಇರಲಿ, ಫುಲ್ ಖುಷಿಯಾಗಿ ಎಂಜಾಯ್ ಮಾಡಿ. ನೋಡಿ ನಮ್ಮ ಅಕ್ಕಂದ್ರಂತೂ ಏನು ನಮ್ಮ ಫ್ರೆಂಡ್ಸಿಗೆ ಸುಮ್ಮನೆ ಜೋಕ್ ಬಂದೆ ಎಲ್ಲ ಅವರು ಏನೋ ಮೂವಿಯಲ್ಲಿ ಮಾಡ್ತಾ ಇರ್ತಾರಲ್ಲ ಆ ಒಂದು ವೈಬಲ್ಲಿ ಆ ಒಂದು ಇಂಟ್ರೆಸ್ಟಿಂಗ್ ಕೊಟ್ಟು ನೋಡ್ತಾವ್ರೆ ಅವ್ರ ಡ್ಯಾನ್ಸ್ನ. ಚಂದ್ರಿ ನಾಟಕ ಐತೆ, ಸತ್ತೋಗಿರೋ ಏನಾದರೂ ಇರಬೇಕಾಗಿರೋದು. ಆದರೆ ನಾನು ನೋಡಿದ್ರೆ ಒಳ್ಳೆ ಲೇಡಿ ಬಾಸ್ ಡಾನ್ ಥರ ರೆಡಿಯಾಗಿದ್ದೀನಿ. ರೌಡಿ ಬೇಬಿ ಅದಲ್ಲೇ ರೌಡಿ ಬೇಬಿ ಗೈಸ್ ಹೆಂಗಿದ್ದೀನೋ ಹೇಳಿ ಗೈಸ್, ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ. ನಾನು ಧವಣಿ ಹೆಂಗೆ ಕಾಣ್ತಾ ಇದ್ದೀನಿ? ಧವಣಿ ಯಾವ ಹೀರೋಯಿನ್ಗೂ ಕಡಿಮೆ ಜನ. ಇವತ್ತು ನಾವು ಕಲ್ಚರಲ್ ಆ್ಯಕ್ಟಿವಿಟೀಸ್ ಹೋಗ್ತಾ ಇದ್ವಿ. ಟೈಮು 5:30 ಆಯ್ತೈತೆ. ಸೊ ಇವಾಗ ಹೋಗಿ ಮುಗಿಯೋದು ರಾತ್ರಿ 10 ಗಂಟೆ ಆಗುತ್ತೋ 12 ಗಂಟೆ ಆಗುತ್ತೋ ಗೊತ್ತಿಲ್ಲ. ಇವತ್ತು ಲಾಸ್ಟ್ ಡೇ ಐತೆ, ಅಂದರೆ ಲಾಸ್ಟ್ ಡೇ ಅಂದರೆ ನಾಳೆ ಟ್ರಕ್ಕಿಂಗ್ ಐತೆ ಗೈಸ್. ಇವತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಮುಕ್ತಾಯ ಆಗುತ್ತೆ, ನಾಳೆ ಎಲ್ಲ ಹಾಸ್ಟೆಲ್ ಸೇರ್ಕೊಂತೀವಿ. ನೋಡಿ ಗೈಸ್, ಎಲ್ಲ ನಮ್ಮ ಯುವ ರಾಣಿಗಳು ಎಷ್ಟು ಚೆನ್ನಾಗಿ ಮುದ್ದಾಗಿ, ಒಂದು ಲಕ್ಷ್ಮಿ, ಒಂದು ಸರಸ್ವತಿ, ನಾನೇನು ಗೈಸ್ ನಾನೇ ಅತ್ತೆ ಗೈಸ್. ನಾನು ಇವ್ರನ್ನ ದೇವ್ರು ಕೊಡಿದ್ರು, ಇವ್ರು ನನ್ನ ಅತ್ತೆ ಕೊಡಿಸ್ಬಿಟ್ಟವ್ರೆ. ಮೊಮ್ಮಗಳು ಗೈಸ್ ಇವಳು ನನ್ನ ಮೊಮ್ಮಗಳು, ಇವಳು ನನ್ನ ಸೊಸೆ, ನಾನು ಇವ್ರ ಅತ್ತೆ ಗೈಸ್. ಸೇಮ್ ಹಂಗೆ ಕಾಣಿಸ್ತೀನಿ ನೋಡಿ. ನನ್ನ ಒಂದು ಅತ್ತೆದು ಒಂದು ಪೋಸ್ ಕೊಡೋಣ ಹಿಂಗೆ. ಡಾನ್ ಗೈಸ್, ನಾನು ಡಾನ್, ಇವರಿಬ್ಬರನ್ನ ನಾನೇ ಕಂಟ್ರೋಲ್ ಮಾಡೋದು. ಅಟ್ರಾಕ್ಬೇಡ ಮಗಳೇ, ನನಗಿನ್ನ ಅಟ್ ಮಾಡಿಸ್ಬಿಟ್ಟಿದ್ಯಾ. ಬಿಕಾಸ್ ನನ್ನ ಮನೆಯಿಂದ ಈಚಾಗ್ಬಿಟ್ಟೆ ಅಲ್ಲ, ಅದಕ್ಕೆ ನನ್ನ ಮೊಮ್ಮಗಳು ಮಾತ್ರ ನನ್ನ ಪ್ರೀತಿಯಿಂದ ಕಾಣೋದು. ನನ್ನ ಅಜ್ಜಿ ನೋಡಿದ ತಕ್ಷಣ ಹೋಗಿದೆ ಅದು ಮಾಡ್ಕೊಬಿಟ್ಟೆ. ಹೌದು, ನಾವಿಬ್ರು ಒಂದು. ಸೊಸೆ ಸರಿ ಇಲ್ಲ ಗೈಸ್, ನಿಜ ಸರಿ ಇಲ್ಲ ಗೈಸ್. ಒಂದು ಹೊತ್ತು ಊಟ ಕೂಡ ಆಗಲ್ಲ ಗೈಸ್ ನನಗೆ. ಹೌದು ಗೈಸ್, ಇವರಿಬ್ರು ತುಂಬ ಒಳ್ಳೆಯವರು. ನಮ್ಮ ಗ್ರೂಪಲ್ಲಿ ನಿಜ ಹೇಳ್ಬೇಕಂತಂದರೆ ಒಂದು ಕಂಪ್ಲೇಂಟ್ಸ್ ಇಲ್ಲ, ಏನಿಲ್ಲ, ಜಾಲಿ. ಯಾರ ಥರನೂ ಸ್ಟ್ರಿಕ್ಟ್ ಇಲ್ಲ, ಏನಿಲ್ಲ. ಅವ್ರಿಗೇನು ಮನಸ್ಸು ನಿನ್ನ ವಯಸ್ಸು ಕಾಣಿಸ್ತಾ ಇಲ್ಲ, ಚೆನ್ನಾಗಿದ್ದಾರೆ. ಅದಕ್ಕೆ ನಾವು ಕೆಲವು ಚಾನ್ಸ್ನ ಹೇಗೆ ಬಳಸ್ಬೇಕಂತ ನಮ್ಮನ್ನು ನೋಡಿ ಕಲ್ತ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಇದು ನಮ್ಮ ಹೇಮ ಬಂಗಾರಿ ಬಿಡಿಸಿರೋದು ಕಲರ್ ನೋಡಿ ಫ್ರೆಂಡ್ಸ್ ಹೆಂಗೆ ಹಾಕೋರೆ. ಯಾರಾದ್ರೂ ಇಂಡಿಯಾ ಪ್ರೇಮಿಗಳಿದ್ರೆ ಬಂದು ಹೇಳು. ಹೇಳು ಮತ್ತಿನ್ನೇನು ಇದು ಯಾಕೆ ಇರೋಕ ಟಾರ್ಚ್ ಹಾಕು. ಹಾಕು ಟಾರ್ಚ್ ಹಾಕು. ಹೇಳು ಹೇಳು
ఎట్లా ఎట్లా ఆ షీల్డ్ నీకు ఇచ్చినప్పుడు నాకు ఇది పెట్టుకుని నువ్వు తీసుకుంటావు కదా అప్పుడే ಏ ನಾವು ಕಸದಿಂದ ರಸ ಮಾಡವ್ರು ನಮ್ಮ ಹತ್ರ ಏನಿಲ್ಲ ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿರೋದು. ನೆನಪಿರಲಿ ನಮ್ಮ ಗೆಳೆತನದ ಸವಿ ನೆನಪಿರಲಿ ನೆನಪಿರಲಿ ನಮ್ಮ ಗೆಳೆತನದ ಸವಿ ನೆನಪಿರಲಿ ಆ ನೆನಪೇ ಶಾಶ್ವತ